ಆಗಲೇ ಹೇಳಿದೆ ನಾನು, ಸಿಂಪಲ್ ಫ್ಯಾಕ್ಟ್ ಆಫ್ ಧರ್ಮ ಅಂದರೆ ಯಾವ ನಡವಳಿಕೆಯಿಂದ ನನಗೂ ಒಳ್ಳೆಯದಾಗಬೇಕು, ಪ್ರಪಂಚಕ್ಕೂ ಒಳ್ಳೆಯದಾಗಬೇಕು. ಪ್ರಪಂಚಕ್ಕೆ ಒಳ್ಳೆಯದಾಯ್ತು, ನನಗೆ ಒಳ್ಳೆಯದಾಗಲಿಲ್ಲ ಅಂದ್ರೆ ಅಲ್ಲ, ಅದು ನನಗೂ ಒಳ್ಳೆಯದಾಗಬೇಕು, ಪ್ರಪಂಚಕ್ಕೆ ಒಳ್ಳೆಯದಾಗಬೇಕು. ಆ ನಡವಳಿಕೆ ಎಲ್ಲ ಮತದವರು ಪಾಲಿಸಬೇಕು. ಮತಗಳು ಬೇರೆ ಆಗ್ತಾವ, ಧರ್ಮ ಬೇರೆ ಆಗೋದಿಲ್ಲ. ಯಾವುದು ನನ್ನನ್ನು ರಕ್ಷಣೆ ಮಾಡ್ತದೋ ಅದು ಧರ್ಮ. ಧರ್ಮ ಅಂದರೆ ಮೂಲ ಸ್ವಭಾವ. ಬೆಂಕಿ ಎಂದೂ ಆರಿಸೋದಿಲ್ಲ, ಸುಡುತ್ತೆ. ಒಂದು ಕಾಗದ ಹಾಕಿ ಸುಟ್ಟಾಗ್ತದೆ. ಸುಡೋದು ಬೆಂಕಿ ಧರ್ಮ, ಆರಿಸೋದು ನೀರಿನ ಧರ್ಮ, ಹಾರಿಸೋದು ಗಾಳಿ ಧರ್ಮ. ಅವೆಂದೂ ಬಿಡೋದಿಲ್ಲ. ಆನೆ ಮುಂದೆ ಎಂಥ ಒಳ್ಳೆ ನಾನ್ ವೆಜಿಟೇರಿಯನ್ ಹಾಕಿದರೂ ತಿನ್ನಲ್ಲ, ಹುಲಿ ಮುಂದೆ ಹುಲ್ಲು ಹಾಕಿದರೂ ತಿನ್ನಲ್ಲ. ಅವು ಗುಣಗಳು ಎಂದೂ ಬದಲಾಗೋದಿಲ್ಲ. ಆದರೆ ಮನುಷ್ಯ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಕಷ್ಟ ಮನುಷ್ಯ ಎದುರಿಗೆ ಬರ್ತಾನೆ ಅಂದರೆ ಅವನು ಹೀಗೆ ಮಾಡ್ತಾನೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಏನಾದರೂ ಮಾಡ್ಬೋದು. ಅದಕ್ಕೆ ಮನುಷ್ಯರಿಗೋಸ್ಕರ ಈ ಧರ್ಮ ಅಂತ ಮಾಡಿದ್ದು. ಪ್ರಾಣಿಗಳಿಗೆ ಧರ್ಮ ಬೇಕಾಗಿಲ್ಲ, ನಮ್ಮ ಪಂಚಭೂತಗಳಿಗೆ ಧರ್ಮ ಬೇಕಾಗಿಲ್ಲ, ಎಂದೂ ಬಿಟ್ಟು ಹೋಗಲ್ಲ. ಅವು ಬಿಟ್ಟು ಹೋಗುವಂಥ ಸ್ವಭಾವ ಇರೋದು ಮನುಷ್ಯನಿಗೆ ಮಾತ್ರ. ಆದ್ದರಿಂದ ಮನುಷ್ಯ ಧರ್ಮಗಳನ್ನು ಯಾಕೆ ಹಾಕಿದ್ರು ಅಂದರೆ, ನೋಡಪ್ಪ, ನೀ ಬದುಕಿದಿ ಜಮಾನದಲ್ಲಿ, ಒಬ್ಬನೇ ಬದುಕೋದಿಲ್ಲ ನೀನು ಯಾವತ್ತೂ. ಸಮಾಜ ಜೀವಿ ನಾನು, ಎಲ್ಲರ ಜೊತೆಗೆ ಬರ್ಕೊಂಥವನು. ಎಲ್ಲರ ಜೊತೆಗೆ ಬದುಕಿದಾಗ ನನ್ನಿಂದ ಮತ್ತೊಬ್ಬರಿಗೆ ತೊಂದರೆ ಆಗದ ಹಾಗೆ, ಅವರಿಂದ ನಾನು ತೊಂದರೆ ಪಟ್ಟುಕೊಳ್ಳದ ಹಾಗೆ ಬದುಕೋದಿದೆಯಲ್ಲ, ಅದು ಧರ್ಮ. ಅದು ಮನುಷ್ಯರಿಗೆ ಸೇರಿದ್ದು, ಜಾತಿಗೆ ಮತಕ್ಕೆ ಸೇರಿದ್ದಲ್ಲ. ಅದನ್ನು ಶಿಕ್ಷಣದಲ್ಲಿ ಬರಲೇಬೇಕದು. ಬರಲಿಲ್ಲ ಅಂದರೆ ಶಿಕ್ಷಣ ಅಲ್ಲ. ಒಂದು ಸಣ್ಣ ಕತೆ ಬರ್ತಿದ್ದೆ ನಾನು. ಒಂದು ಸಣ್ಣ ಊರು, ಒಬ್ಬ ಸನ್ಯಾಸಿ ಬರ್ತಾನೆ ತಿರ್ಗಾಡ್ಕೊತ. ರಾತ್ರಿ ಆಗ್ಬಿಟ್ಟದ, ಎಲ್ಲ ಮನೆ ಬಾಗಿಲು ಹಾಕ್ಬಿಟ್ಟಾರ. ರಾತ್ರಿ 11 ಆಗ್ಯದ. ಎಲ್ಲಿ ಮಲ್ಕೋಬೇಕು ಅಂತ ನೋಡ್ದೆ, ಒಂದು ಮನೆ ಮುಂದೆ ಕಟ್ಟಿತ್ತು. ಕಟ್ಟಿ ಮೇಲೆ ತನ್ನ ಚಾಪಿ ಹಾಸ್ಕೊಂಡು ಹೊತ್ಕೊಂಡು ಮಲ್ಕೊಂಡ. ಮುಂಜಾನೆ 4 ಗಂಟೆ ಹೊತ್ತಿಗೆ ಯಾರೋ ಬಂದು ಆ ಮನೆ ಬಾಗ್ಲ ಬಡಿದ್ರು. ಮನೆ ಬಾಗ್ಲ ತೆಗೆದು ಕಣ್ಣು ತಗೊಂಡು ಹೋಗ್ತಾನೆ, ಹಂಗೆ ಕಣ್ ಮಲ್ಕೊಂಡ, ಹಂಗೆ ಕಣ್ ತೆಗೆದು ನೋಡ್ತಾನೆ. ಬಾಗ್ಲ ಬಡಿದ್ರು, ಒಳಗಿನ ಬಾಗ್ಲ ತೆಗಿತು. ಒಬ್ಬ ಹುಡುಗಿ ಹೊರಗೆ ಬಂದ್ಲು. ಬಾಗ್ಲ ಬಡಿದ್ರು, ಏನಾಯ್ತು ಅಂತ ಕೇಳಿದ್ಲು. ರಾಮಣ್ಣ ಹೋದ, ಈಗ ತಾನೇ ರಾಮಣ್ಣ ಹೋದ ಅಂದ್ಲು. ಹೌದಾ, ಗೊತ್ತಾಗ್ಲಿಲ್ಲ ನನಗ, ಆತ ಅಂತ ಹೇಳಿ ಹೋದವ. ಹುಡುಗಿ ಒಳಗೆ ಅಜ್ಜಿಗೆ ಹೇಳಿದ್ಲು, ಮನೆಗೆ ಅಜ್ಜಿ ಇದ್ಲು. ಅಜ್ಜಿ, ರಾಮಣ್ಣ ಹೋದ್ರಂತ. ಹೌದಾ, ರಾಮಣ್ಣ ಹೋದ್ನ, ಹೋಗಿ ನೋಡ್ಕೊಂಬಾವ, ಅವ್ನು ಸ್ವರ್ಗಕ್ಕೆ ಹೋದ್ನೋ ನರಕಕ್ಕೆ ಹೋದ್ನೋ ನೋಡ್ಕೊಂಬಾ ಅಂದ. ನೋಡ್ಕೊಂಡ್ ಬರ್ತೀನಿ ಹುಡುಗಿ ಹೋದ್ಲು. ಇವ್ ಸನ್ಯಾಸ ಅಂತ ನಾನು ಜನ್ಮ ಪೂರ್ತಿ ಇದನ್ನೇ ಮಾಡಿನ ಕೆಲಸ, ಸ್ವರ್ಗಕ್ಕೆ ಹೋಗೋದ ಇವ್ ಹೆಂಗ್ ಗೊತ್ತಾಗ್ತದ ನೋಡೋಣಂದ. ಅರ್ಧ ತಾಸು ಹುಡುಗಿ ವಾಪಸ್ ಬಂದ್ಲು. ಏನಾತ ಅಂತ ಅಜ್ಜಿ ಕೇಳಿದ್ಲು. ಅಜ್ಜಿ, ರಾಮಣ್ಣ ಹೆಂಗ್ ನರಕಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋದ. ಇವ ಅಂದ, ಸ್ವರ್ಗಕ್ಕೆ ಹೋದಿ, ಹುಡುಗಿ ಹೆಂಗ್ ಗೊತ್ತಾತು? ಆ ಹುಡುಗಿನ ಕೇಳ್ದ, ನಾನು ತಡ್ಕೊಳಿಕ್ ಆಗೋಲ್ತು, ನಾ ಸನ್ಯಾಸ ಇದೇ ಕೆಲಸ ಮಾಡವ, ಸ್ವರ್ಗಕ್ಕೆ ಹೋದ್ ನಿನಗೆ ಹೆಂಗ್ ಗೊತ್ತಾತು, ರಿಸಿಟ್ ಹೆಂಗ್ ಬಂತ ನಿನಗ ಅಂತ ಅಜ್ಜಿ ಹೇಳಿದ್ಲಂತ. ಹಂಗಲ್ರಿ, ಮನಿ ಮುಂದ್ ಜನಸಾಗರ ನೆರೆದ, ರಾಮಣ್ಣ ಹೋದ ಅಂತ 1000 ಮಂದಿ ಹಳ್ಳಿಕ್ ಹತ್ತಾರ ಮುಂದೆ. ಅಷ್ಟು ಮಂದಿಗೆ ಚಲೋ ಮಾಡ್ದ, ಅವ್ನ ನರಕಕ್ಕೆ ಹೆಂಗ್ ಹೋಗ್ತಾನ್ರಿ? ಚಂದ ಮಾತು. ಅಷ್ಟು ಮಂದಿಗೆ ಚಲೋ ಮಾಡ್ದ, ನರಕಕ್ಕೆ ಹೆಂಗ್ ಸ್ವರ್ಗಕ್ಕೆ ಹೋಗ್ಯಾನ. ಅದೇ ಸಾಕ್ರೆಟಿಸ್ನ ಮಾತು ಎಷ್ಟು ಚಂದ ಅದ ನೋಡ್ರಿ. ನಾನು ಇರೋ ತನಕನು ಬರೀ ನನಗೋಸ್ಕರ ಬದುಕಿದ್ರೆ ಪ್ರಪಂಚ ನಿಮ್ಮನ್ನು ಯಾವತ್ತೂ ನೆನಪಿಡುವುದಿಲ್ಲ. ಪ್ರಪಂಚ ಬೇಡ, ನಿಮ್ಮ ಮರಿ ಮಕ್ಕಳು ನೆನಪಿಡುವುದಿಲ್ಲ ನಿಮ್ಮ ಹೆಸರು. ಆದ್ರೆ ಮತ್ತೊಬ್ಬರಿಗೋಸ್ಕರ ಮಾಡಿದ್ರನ್ನ ಪ್ರಪಂಚ ಯಾವತ್ತೂ ಮರೆಯುವುದಿಲ್ಲ. ಈ ಮೌಲ್ಯ ಅದಲ್ಲ, ಜಗತ್ತಿಗೆ ಕೊಡುವಂಥ ಶಕ್ತಿ ಇರುವಂಥವ್ರು ಮಾತ್ರ ಮೌಲ್ಯವಂತರು ಅಂತ ಆಗ್ತಾರೆ. ಶ್ರೀರಾಮನ ಬಗ್ಗೆ ಮಾತಾಡ್ತಿದ್ದೆ. 9600 ವರ್ಷಗಳ ಹಿಂದೆ ರಾಮ ಇದ್ದ ಅಂತ ನಂಬೋದು ನಾವು. 9600 ವರ್ಷಗಳಿದ್ದ ರಾಮ ನಮಗೆ ದೇವರಾಗಿಲ್ಲ ಏನ್ರಿ? ಇವತ್ತು ದೇವರಾಗಿಲ್ಲ. ಇವತ್ತಿಗೂ ರಾಮಾಯಣ ಪಾರಾಯಣ ಮಾಡೋರನ್ನ ಕಂಡಿದ್ದೇನೆ ನಾನು. ಅಂದ್ರೆ ಒಬ್ಬ ರಾಜಕುಮಾರ ಆಗಿನ ಕಾಲಕ್ಕೆ ಬಹು ಪ್ರಚಲಿತವಾದಂತ ಬಹಳ ಜನ ಹೆಂಡಂದ್ರ ಲಗ್ನ ಆಗುವಂತಹದ್ದು. ರಾಜಾನೋ ಬಹುವಲ್ಲಭ ಅಂತ ಮಾತ್ರ, ರಾಜರಿಗೆ ಮಾರ್ಜಿನ್ ಬೇಕಾದಷ್ಟು ಮದುವೆ ಆಗೋಲ್ರ. ಆಗ್ಲಿಲ್ಲ, ಅವ ಏಕಪತ್ನಿ ವೃತಸ್ಥನಾಗಿದ್ದ. ಒಂದೇ ಮಾತು, ಎರಡನೇ ಮಾತಿಲ್ಲ ರಾಮಂದು. ಸತ್ಯ ನ್ಯಾಯ ಹಿಡ್ಕೊಂಡದ್ದಕ್ಕೆ ರಾಮ ಒಬ್ಬ ಯುವರಾಜ ಆಗಿದ್ದವನು ನಮ್ಮ ಮುಂದೆ ದೇವರಾಗಿ ನಿಂತಿದ್ದಾನೆ. 3500 ವರ್ಷಗಳಿದ್ದಂತ ಕೃಷ್ಣ ಎಲ್ಲ ಚಕ್ರವರ್ತಿಗಳ ಕಿರೀಟ ಅವನ ಕಾಲ ಹತ್ರ ಇದ್ರು ಕೂಡ ತಾನು ಎಂದೂ ರಾಜ ಆಗಲಿಲ್ಲ. ತನ್ನ ಶಿಷ್ಯನಾದಂತ ಅರ್ಜುನನ ರಥವನ್ನ ತೊಳೆದು, ಕುದುರೆ ತೊಳೆದು ಯುದ್ಧದಲ್ಲಿ ಸಾರಥಿ ಆಗ್ತಾನಲ್ಲ, ಕರ್ಮಯೋಗ ಕಲಿಸ್ಕೊಡ್ತಾನಲ್ಲ ಕೃಷ್ಣ, ಯಾವತ್ತೂ ರಾಜ ಆಗಲಿಲ್ಲ. ಅವನು ನಮಗೆ ದೇವರಾಗಿ ನಿಂತ್ಕೊಂಡ. ರಾಜಕುಮಾರ ಆಗಿದ್ದಂತ ಬುದ್ಧ, ಜಗವೆಲ್ಲ ಮಲಗೆಲ್ಲರೂ ಬುದ್ಧನೊಬ್ಬನೆದ್ದ ಅಂತ ಹೇಳಿ ಕಾಡಿಗೆ ಹೋದ್ನಲ್ಲ, ಸತ್ಯ ಹುಡ್ಕೊಂಡು ಎಲ್ಲವನ್ನು ಬಿಟ್ಟು ಹೋದಂತ ಬುದ್ಧ ನಮಗೆ ದೇವರಾದ. ಅವನು ರಾಜಕುಮಾರನಾಗಿ, ಅತ್ಯಂತ ಸುಂದರ ರಾಜಕುಮಾರನಾಗಿದ್ದಂಥ ಮನುಷ್ಯ, ರಾಜ ಬೇಡ ನನಗೆ, ಅಪರಿಗ್ರಹ, ಏನನ್ನು ಕೂಡಿಡಬಾರದು ಅಂತ ಹೋದಂತ ಮಹಾವೀರ ನಮಗೆ ದೇವರಾದ. 32 ವರ್ಷದ ಹುಡುಗ, ಕಣ್ಣಲ್ಲಿ ಪ್ರೀತಿಯನ್ನು ತುಂಬಿಕೊಂಡು, ಅಂತಃಕರಣವನ್ನು ತುಂಬಿಕೊಂಡು, ಪ್ರೀತಿ ಬಿಟ್ಟು ಏನೇ ಜಗತ್ತಲ್ಲಿ ಇನ್ನೇನೂ ಇಲ್ಲ ಅಂತ ಹೇಳಿ ಶಿಲುಬೆಗೆ ಏರಿದಂತ ಯೇಸು ಕ್ರಿಸ್ತ ನಮಗೆ ದೇವರಾದ. ಯಾಕೆ ಮಾತನ್ನು ಹೇಳ್ತಿದ್ದೀರಿ ಅಂದ್ರೆ, ಇವ್ರು ಯಾರೂ ಶ್ರೀಮಂತರ ಸಲುವಾಗಿ ಆಗಿಲ್ಲ. ಇವರಾದದ್ದು ಜಗತ್ತಿಗೆ ಕೊಟ್ಟವರು. ಯಾರು ಪಡ್ಕೊಂಡ್ರು ಅವ್ರು ಯಾರೂ ದೊಡ್ಡವರಾಗ್ಲಿಲ್ಲ, ಕೊಟ್ಟವ್ರು ಯಾರೂ ಸಣ್ಣವರಾಗ್ಲಿಲ್ಲ. ಈ ಮಾತನ್ನ ಜೀವನ ಬೆಲೆ ಹರಿಸ್ಬೇಕಾಗಿದೆ. ಯಾವುದರಿಂದ ಮನುಷ್ಯ ಜೀವನ ಅಳಿತೀವಿ ಅಂದಾಗ
ಸಾಕ್ರೆಟಿಸ್ ಒಂದು ಮಾತು ಹೇಳ್ತಾನೆ, ಬಹಳ ಒರಟು ಮಾತು. ಸಾಕ್ರೆಟಿಸ್ ಮಾತೇ ಒರಟು. ಅವ್ನು ಹೇಳ್ತಾನೆ, ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹೂ ಕ್ರೈ ವೆನ್ ಯು ಡೈ ಅಂತ. ನೀನು ಸತ್ತಾಗ ಎಷ್ಟು ಜನ ಅಳುತ್ತಾರೋ ಅದ್ರ ಮೇಲೆ ನಿನ್ ಜೀವನ ಸಾರ್ಥಕ್ಯ ಗೊತ್ತಾಗುತ್ತೆ. ಹೋದ್ನಾ ಚಲೋ ಆತ್ ಬಿಡ್ರಿ ಅಂದ್ರೆ ಜೀವನ ಫೇಲ್ಯೂರ್ ಅದು. ನಮ್ಮ ಪೇರೆಂಟ್ಸ್ ಒಂದು ಭ್ರಮ ಅದ, ಇಂಗ್ಲಿಷ್ ಮಾತಾಡಿದ್ರೆ ಹುಡುಗರು ಶಾಣೆ ಆದ್ರು. ಆ ಸಣ್ಣ ಹುಡುಗಿ LKG ಹುಡುಗಿ ಬರ್ತದೆ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತದ, ಅವಾಗ ಭಾಳ ಖುಷಿ. ನಾನು ಹುಡುಗಿ ಇಂಗ್ಲೀಷ್ನಾಗ ಹಾಡ್ತಾಳೆ. ತಪ್ಪಲ್ಲ ಅದು. ನನಗೆ ಗೊತ್ತಿಲ್ಲದ ಭಾಷೆಯನ್ನ ಇನ್ನೊಬ್ಬರು ಹೇಳಿದಾಗ ಓ ಎಷ್ಟು ಚಲೋ ಕತ್ಲು ಅಂತ ಅನಿಸ್ತದೆ. ಆ ಆತುರದೊಳಗೆ ನನ್ನ ಭಾಷೆ ಮರಿಬಾರ್ದು. ಎಷ್ಟೇ ತಿರುಗಾಡಿದ್ರು ಕೂಡ ಜಗತ್ತಿನಾಗ ಎಂಥ 5 ಸ್ಟಾರು 7 ಸ್ಟಾರು 8 ಸ್ಟಾರ್ ಹೋಟೆಲ್ನಾಗ ಊಟ ಮಾಡಿ ಬಂದರೂ ಮನ್ಯಾಗ ಅವು ಮಾಡಿ ಬಿಡಿಸುವಂಥ ಅಡಿಗೆಯೊಳಗಿಂತ ರುಚಿ ಎಲ್ಲೂ ಸಿಗು ಸಾಧ್ಯ. ಅವೇನು ಪರ್ವತ ಸಾಮಾನೆಲ್ಲ ಆಕಾಶದಿಂದ ತರುವುದಿಲ್ಲಕ್ಕೆ, ಇಲ್ಲೇ ಸಾಮಾನು ತಗೋತಾಳ. ಹೋಟೆಲ್ನಾಗ ಏನು ಮಾಡ್ತಾರೆ ಹಾಗೆ ಮಾಡ್ತಾರೆ, ಅದಕ್ಕಿಂತ ಕಡಿಮೆ ಬೆಲೆ ಪದಾರ್ಥ ಹಾಕ್ತಾಳಕಿ. ಆದರೆ ಇನ್ನೊಂದು ಅದ್ರಾಗ ಸೇರಿಸ್ತಾಳೆ, ಅದನ್ನು ಯಾವ ಹೋಟೆಲ್ನವರು ಸೇರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಪ್ರೀತಿ. ಅವನ ಪ್ರೀತಿ ಸಿಹಿ ಮಾಡ್ತದೆ. ನಮ್ಮ ಮಕ್ಕಳಿಗೆ ಹೇಳಬೇಕು, ನೀ ಯಾವುದೇ ಭಾಷೆ ಕಲಿಯೋ ಪುಟ, ಯಾವುದೋ ಕಲಿ, ಕನ್ನಡ ಮರಿಬೇಡಪ್ಪ. ಮಕ್ಕಳು ನೀವು ಹೇಳಿದಂಗೆ ಮಾಡೋದಿಲ್ಲ, ನೀವು ಮಾಡ್ದಂಗೆ ಮಾಡ್ತಾರೆ. ಅಪ್ಪ ಬರ್ತಾನೆ ಆಫೀಸಿಂದ, ಪ್ಯಾಂಟ್ ಒಂದು ಕಡೆ ಬಿಸಾಕೋದು, ಶರ್ಟ್ ಒಂದು ಕಡೆ ಬಿಸಾಕೋದು, ಚಪ್ಪಲಿ ಒಂದು ಕಡೆ ಬಿಸಾಕೋದು, ಅಸ್ತವ್ಯಸ್ತ. ಮರುದಿವ್ಸ ಮುಂಜಾನೆ ಪೆನ್ ಎಲ್ಲದ ನಂದು, ಚಶ್ಮಾ ಎಲ್ಲದ ನಂದು, ಪರ್ಸ್ ಎಲ್ಲದ ನಂದು ಕೇಳ್ಕೊತ ಹೋದ್ರೆ ಮನ್ಯಾಗ ಮಗನೂ ಹಾಗೆ ಮಾಡ್ತಾನೆ. ನನ್ನ ವಸ್ತುಗಳನ್ನ ನಾನು ಸರಿಯಾಗಿ ಜೋಡಿಸಿ ಇಟ್ಕೊಂಡಿದ್ದೆ ಅಂದರೆ ನೀವು ಹೇಳೋದು ಬೇಕಾಗಿಲ್ಲ. ನಾನು ಬಹಳಷ್ಟು ಶಾಲೆಗಳನ್ನು ಮಾಡಿದ್ದೇನೆ. ಅಲ್ಲೊಂದು ಕಂಡೀಷನ್ ಹಾಕ್ತೀನಿ ನಾನು, ಎಲ್ಲ ಮಕ್ಕಳು ಶಾಲೆಗೆ ಬರ್ಬೇಕಾದ್ರೆ ಅಪ್ಪ ಅಮ್ಮಗೆ ನಮಸ್ಕಾರ ಮಾಡಿ ಬರಬೇಕು ಅಂತ. ಒಂದು ದಿವಸ ಒಬ್ಬರು ತಾಯಿ ನನಗೆ ಫೋನ್ ಮಾಡಿದ್ರು, ಫೋನ್ಯಾಗ ಅಳ್ತಿದ್ರು. ಯಾಕ್ರಿ ಏನಾಯ್ತು ಅಂತ ಕೇಳಿದೆ. ನಮ್ಮ ಹುಡುಗ ಒಂದು ದಿವಸ ತಪ್ಸಂಗಿಲ್ರಿ, ದಿನ ನಮಸ್ಕಾರ ಮಾಡಿ ಹೋಗ್ತಾನ ಅಂದರು. ದುಃಖ ಆತೇನ್ರಿ ಅಂತ ಕೇಳಿದೆ. ಇಲ್ರಿ ಸರ, ಮೊದಲು ಎಂದೂ ಮಾಡ್ತಿದ್ದಿಲ್ಲಮ್ಮ ಅಂದರು. 2 ಕಾರಣಕ್ಕೆ ಮಾಡ್ತಿದ್ದಿಲ್ಲ. ಮೊದಲೇದ್ದು ಯಾರು ಮಾಡು ಅಂತ ಹೇಳಿರಲಿಲ್ಲ ಅವಾಗ. ಎರಡನೇದ್ದು ಭಾಳ ಮುಖ್ಯ, ನೀವು ಮನ್ಯಾಗ ದೊಡ್ಡವ್ರಿಗೆ ನಮಸ್ಕಾರ ಮಾಡ್ದಂಗೆ ಕಾಣಿಸಂಗಿಲ್ಲ. ಇವತ್ತು ಕಾರ್ನ್ಯಾಗ ಬರ್ಬೇಕಾದ್ರೆ ಒಬ್ಬರು ಫೋನ್ ಮಾಡಿದ್ರು ನನಗೆ, ಕೆಟ್ಟ ಬೈತಾನೆ ನಮ್ಮ ಹುಡುಗ, ಯಾವ ಹಾಸ್ಟೆಲಿಗೆ ಹಾಕ್ಬೇಕ್ರಿ ಅವನ್ನ ಅಂದರು. ಲಘುನ ಹಾಕ್ರಿ ಅಂದೆ. ಯಾಕಂದ್ರೆ ನೀವು ಬೈತೀರಿ ಹಂಗೆ, ನಿಮ್ಮಿಂದ ಪಾರ ಆಗ್ಬೇಕವ, ಬೇರೆ ಕಲಿಯೋದೇನು ಬೇಕಾಗಿಲ್ಲ. ಯಾಕೆ ಮಾತನ್ನು ಹೇಳ್ತಾನೆ, ಮೌಲ್ಯಗಳನ್ನ ಮಕ್ಕಳು ಅವ್ವ ಅಪ್ಪ ನೋಡಿ ಕಲಿತಾರೆ. ಇಬ್ಬರು ಮಾತ್ರ ಮಾರ್ಗದರ್ಶಿ ಆಗುವಂಥವ್ರು. ಸಣ್ಣ ಬಾಲ್ಯದಲ್ಲಿ ಒಂದು ಅವ್ವ ಅಪ್ಪ, ಇನ್ನೊಂದು ಶಾಲಾ ಶಿಕ್ಷಕರು. ನನ್ನ ಭಾಗ್ಯ ಅಂಥ ಶಿಕ್ಷಕರು ಸಿಕ್ಕಿದ್ರು ನನಗೆ. ಇಲ್ಲದ್ರೆ ಆಗೋದಿಲ್ಲ.